ನಂದಿ ಇಂದಿಗೂ ಮಸೀದಿಗೆ ಮುಖ ಮಾಡಿ ಯಾಕೆ ನಿಂತಿದೆ ಅನ್ನೋದು ನಿಮಗೆ ಗೊತ್ತಾ? ಕಾಶಿ 5,000 ವರ್ಷ ಹಳೆಯ ಶಿವನ ನಗರಿ. ಆ ಪವಿತ್ರ ಭೂಮಿಯಲ್ಲಿ ನೆಲೆಸಿದೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಇಂದು ನಾವು ನೋಡುತ್ತಿರುವ ಕಾಶಿ ವಿಶ್ವನಾಥ ದೇವಾಲಯ 16ನೇ ಶತಮಾನದಲ್ಲಿ ನಿರ್ಮಾಣವಾದದ್ದು. ಆದರೆ ಮೂಲ ದೇವಾಲಯ ಇದ್ದ ಸ್ಥಳದಲ್ಲಿ ಇಂದು ಗ್ಯಾನ್ವಾಪಿ ಮಸೀದಿ ಇದೆ. ಇತಿಹಾಸದ ಪ್ರಕಾರ ಮುಘಲ್ಸ್ ಈ ದೇವಾಲಯವನ್ನು ನಾಶ ಮಾಡಲು ಬಂದಾಗ ಅಲ್ಲಿದ್ದ ನಾಗಸಾಧುಗಳು ಶಿವನ ಜ್ಯೋತಿರ್ಲಿಂಗವನ್ನು ಒಂದು ಬಾವಿಯ ಒಳಗಡೆ ಅಡಗಿಸಿದ್ದರು. ಅದು ಇಂದಿನ ಗ್ಯಾನ್ವಾಪಿ ಮಸೀದಿಯ ಒಳಗಡೆ ಇದೆ. ದೇವಾಲಯ ನಾಶವಾಗಿ ಹಲವಾರು ವರ್ಷಗಳ ನಂತರ ಅಹಿಲ್ಯಾಬಾಯಿ ಮತ್ತೆ ಈ ನಗರವನ್ನು ಶಿವನ ನಗರವನ್ನಾಗಿ ಮಾಡಬೇಕು ಎಂದು ನಿರ್ಧರಿಸಿದರು. ಆದರೆ ನಿಜವಾದ ಲಿಂಗ ಮಸೀದಿಯ ಒಳಗಡೆ ಇದ್ದಿದ್ದರಿಂದ ಲಿಂಗದ ಸ್ಥಾಪನೆ ಹೇಗೆ ಮಾಡುವುದು ಅನ್ನೋದು ಅವರ ಚಿಂತೆಯಾಗಿತ್ತು. ಕತೆಗಳ ಪ್ರಕಾರ ಆಗ ಒಂದು ರಾತ್ರಿ ಶಿವ ಅಹಿಲ್ಯಾಬಾಯಿ ಕನಸಿನಲ್ಲಿ ಬಂದು, ನರ್ಮದಾ ನದಿಯಲ್ಲಿ ನಿನಗೆ ಯಾವ ಲಿಂಗ ಸಿಗುತ್ತದೋ ಅದನ್ನೇ ಕಾಶಿಯಲ್ಲಿ ಪ್ರತಿಷ್ಠಾಪನೆ ಮಾಡು, ಆ ಲಿಂಗದಲ್ಲಿ ನಾನು ನೆಲೆಸುತ್ತೇನೆ ಎಂದು ಹೇಳಿದರು. ನಂತರ ಮರುದಿನ ಬೆಳಗ್ಗೆ ನರ್ಮದಾ ನದಿಯಲ್ಲಿ ಅಹಿಲ್ಯಾಬಾಯಿ ಪೂಜೆ ಮಾಡುತ್ತಿರಬೇಕಾದರೆ ಅವರಿಗೆ ಅಲ್ಲಿ ಒಂದು ಲಿಂಗ ಸಿಗುತ್ತದೆ. ಅದೇ ಈಶ್ವರನ ಸಂಕೇತ ಎಂದು ಆ ಲಿಂಗವನ್ನು ಹೊಸ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದೇ ನಾವು ನೀವು ನೋಡುತ್ತಿರುವ ಇಂದಿನ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಆದರೆ ಅಲ್ಲಿರುವ ನಂದಿ ಇಂದಿಗೂ ಮಸೀದಿಗೆ ಮುಖ ಮಾಡಿ ನಿಂತಿದೆ. ಶಿವನ ದೇವಾಲಯ ಬದಲಾದರೂ ನಂದಿಯ ಭಕ್ತಿ ಹಾಗೂ ನಂಬಿಕೆ ಬದಲಾಗಲಿಲ್ಲ. ಹಾಗಾದರೆ ನಿಜವಾದ ಲಿಂಗ ಆ ಮಸೀದಿಯ ಒಳಗಡೆ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳೋಕೆ ತಪ್ಪದೆ ನಮ್ಮ ಪೇಜ್ನ ಫಾಲೋ ಮಾಡಿ.